ಹಲೋ ಗೈಸ್, ನೀವು ನಿಮ್ಮ ಕಪಲ್ಸ್ ಫೋಟೋಗಳಿಗೆ ಈ ರೀತಿ ಸ್ಟನ್ನಿಂಗ್ ಅಂಡ್ ಪ್ರೊಫೆಷನಲ್ ಲುಕ್ ನ ಕೊಡಬಹುದು ತುಂಬಾನೇ ಈಸಿಯಾಗಿ. ಸಾಮಾನ್ಯವಾಗಿ ಎಲ್ಲರೂ ಈ ರೀತಿ ಫೋಟೋಸ್ ನ ಎಡಿಟ್ ಮಾಡೋಕೆ ದುಡ್ಡನ್ನ ಚಾರ್ಜ್ ಮಾಡ್ತಾರೆ. ಆದ್ರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ ಹೇಗೆ ನೀವು ಕೂಡ ನಿಮ್ಮ ಫೋಟೋಸ್ ಗಳನ್ನ ನೀವೇ ಎಡಿಟ್ ಮಾಡ್ಕೋಬಹುದು ಅಂತ. ಅದು ಕೂಡ ತುಂಬಾನೇ ಈಸಿ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಡ್ತೇನೆ. ನಿಮ್ಗೆ ಎಡಿಟಿಂಗ್ ಬರಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಕೂಡ ಈ ರೀತಿ ಅಮೇಜಿಂಗ್ ಆಗಿ ಎಡಿಟಿಂಗ್ ನ ಮಾಡ್ಕೋಬಹುದು. ಸೊ ಈ ಫೋಟೋ ಎಡಿಟಿಂಗ್ ಅಲ್ಲಿ ಎಲ್ರಿಗೂ ಟಫ್ ಅನ್ಸೋದು ಏನಪ್ಪಾ ಅಂದ್ರೆ ಬ್ಯಾಕ್ಗ್ರೌಂಡ್ ಹೇಗೆ ರಿಮೂವ್ ಮಾಡೋದು ಅಂತ. ಸೊ ಅದಕ್ಕೂ ಕೂಡ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಅದು ಏನಪ್ಪಾ ಅಂದ್ರೆ ಪ್ಲೇಸ್ಟೋರ್ ಅಲ್ಲಿ ನಿಮ್ಗೆ ಒಂದು ಆಪ್ ಸಿಗುತ್ತೆ, ಫೋಟೋ ರೂಮ್ ಆಪ್ ಅಂತ. ಆ ಆಪ್ ನ ಓಪನ್ ಮಾಡ್ಕೊಂಡು ನಿಮ್ಮ ಯಾವುದೇ ಒಂದು ಫೋಟೋನ ಇದರಲ್ಲಿ ಈಸಿಯಾಗಿ ಬ್ಯಾಕ್ಗ್ರೌಂಡ್ ನ ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಸೊ ಫೋಟೋ ರೂಮ್ ಆಪ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ನೋಡಬಹುದು, ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಜಸ್ಟ್ ನೀವು ಯಾವ ಫೋಟೋನ ಆಡ್ ಮಾಡ್ಬೇಕಂತ ಇರ್ತೀರೋ ಆ ಫೋಟೋ ಬ್ಯಾಕ್ಗ್ರೌಂಡ್ ನ ಇದರಲ್ಲಿ ಆಡ್ ಮಾಡ್ಕೊಳ್ಳಿ. ಅದೇ ರೀತಿ ಬ್ಯಾಕ್ಗ್ರೌಂಡ್ ನ ರಿಮೂವ್ ಮಾಡ್ಕೊಳ್ಳಿ. ನೀವು ನೋಡಬಹುದು ಈ ರೀತಿ ಬ್ಯಾಕ್ಗ್ರೌಂಡ್ ಇದರಲ್ಲಿ ರಿಮೂವ್ ಆಗುತ್ತೆ. ನೋಡ್ಬೋದು ಎಷ್ಟು ಈಸಿಯಾಗಿ ಇದರಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಅಂತ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಕಾಣ್ತಾ ಇದೆ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಟು ಗ್ಯಾಲರಿ ಮಾಡ್ಕೊಳ್ಳಿ. ಈ ಫೋಟೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಒಂದು ವೇಳೆ ನಿಮ್ಮ ಫೋಟೋ ಕ್ಲಿಯರ್ ಇಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಅದು ಏನಪ್ಪಾ ಅಂದರೆ ಪ್ಲೇಸ್ಟೋರಲ್ಲಿ ನಿಮಗೆ ಇನ್ನೊಂದು ಆ್ಯಪ್ ಸಿಗುತ್ತೆ, ರಿಮಿನಿ ಆ್ಯಪ್ ಅಂತ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಇದರಲ್ಲಿ ನೀವು ಈಸಿಯಾಗಿ ನಿಮ್ಮ ಲೋ ಕ್ವಾಲಿಟಿ ಫೋಟೋಸ್ನ HD ಆಗಿ ಎನ್ಹ್ಯಾನ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಇಲ್ಲಿ ಎಡಿಟ್ ಅ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕೆಳಗಡೆ ಈ ರೀತಿ ಸ್ಲೈಡ್ ಮಾಡಿ ಇಲ್ಲಿ ನಿಮಗೆ ಆ್ಯಡ್ ಫೋಟೋ ಅಂತ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿದ್ರೋ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ನಿಮಗೆ ಆರೋ ಮಾರ್ಕ್ ಅಂತ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಈ ರೀತಿ. ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು. ಅದೇ ರೀತಿ ಮತ್ತೆ ಆ್ಯಡ್ ಫೋಟೋಲ್ಲಿ ಹೋಗಿ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮತ್ತೊಂದು ಫೋಟೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದರ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎಫೆಕ್ಟಲ್ಲಿ ಹೋಗಿ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಈ ರೀತಿ ಕಲರ್ ಚೇಂಜ್ ಮಾಡಿಕೊಂಡು ಇದರ ಒಪೆಸಿಟಿ ಏನಿದೆ ಈ ರೀತಿ ಕಡಿಮೆ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಇರೇಸರಲ್ಲಿ ಹೋಗಿ ಇರೇಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಬ್ರಷ್ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದೇ ರೀತಿ ಹಾರ್ಡ್ನೆಸ್ನ ಕಡಿಮೆ ಮಾಡಿಕೊಂಡು ನೀವು ನೋಡ್ಬೋದು ಈ ರೀತಿ ಇರೇಸ್ ಮಾಡ್ಕೊಳ್ಳಿ. ಈ ರೀತಿ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಸ್ಕೈಯಲ್ಲಿ. ಇದರ ಒಪೆಸಿಟಿ ಏನಿದೆ ನಿಮ್ಮ ಅಕಾರ್ಡಿಂಗ್ ಕಡಿಮೆ ಮಾಡ್ಕೊಳ್ಳಿ ಈ ರೀತಿ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸ್ಟಿಕರ್ಸಲ್ಲಿ ಹೋಗಿ ಈ ರೀತಿ ಒಂದು ವಿಗ್ನೆಟ್ ಸರ್ಚ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ವಿಗ್ನೆಟ್ ಅಂತ. ನೀವು ನೋಡ್ಬೋದು ಈ ರೀತಿ ನಿಮಗೆ ಅದರಲ್ಲಿ ಸಿಗುತ್ತೆ. ಇದನ್ನು ಈ ರೀತಿ ಆ್ಯಡ್ ಮಾಡಿಕೊಂಡು ಕೆಳಗಡೆ ಈ ರೀತಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದರಲ್ಲಿ ನೀವು ಟೆಕ್ಸ್ಟ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ತೀನಿ. ಸೊ ಈ ರೀತಿ ನೀವು ಟೆಕ್ಸ್ಟ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಪಿಕ್ಸಾರ್ಟ್ ಆ್ಯಪ್ನಲ್ಲಿ.